heat, forever on fire. ಆಪತ್ಕಾಲದಲ್ಲಿ ನಮಗೇನಾದರೂ ಆರೋಗ್ಯ ಹದಗೆಟ್ಟಾಗ ಹೆಲ್ತ್ ಇನ್ಶೂರೆನ್ಸ್ ಇರಲಿ ಅಂಥೇಳಿ ಜನ ಒಂದು ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಳ್ತಾರೆ. ಆದರೆ ಈ ಬಾರಿ ಕೇಂದ್ರ ಈ ಆರೋಗ್ಯ ವಿಮೆ ಮೇಲೂ ಕೂಡ 18% ಟ್ಯಾಕ್ಸನ್ನು ಹಾಕ್ತಾ ಇದೆ. 18%. ₹100ಗೆ 18 ರೂಪಾಯಿ ನೀವು ಕಟ್ಟಿ ಅಂತ. ₹1000 ಇದ್ದರೆ ಅದಕ್ಕೆ ನೀವು ಎಷ್ಟು ಕಟ್ಟಬೇಕು? ₹180 ನೀವು ಕಟ್ಟಬೇಕಾಗತ್ತೆ ಅಂತ. ಇದರ ವಿರುದ್ಧವಾಗಿ ಇವತ್ತಿಗೆ ವಿರೋಧ ಪಕ್ಷಗಳು ಸಿಡಿದೆದ್ದಿವೆ. ಇದು ಯಾವ ಥರ ಕಾಲ ರೀ? ಮನುಷ್ಯನಿಗೆ ಆಪತ್ಕಾಲ ಬಂದರೂ ನೀವು ಬಿಡ್ತಾ ಇಲ್ವಾ ನೀವು ಅಂತ. ಅವನಿಗೊಂದು ಎಮರ್ಜೆನ್ಸಿ ಅಂತ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅವನಿಗೆ ತೊಂದರೆ ಬರಬಹುದು. ಈ ಎಲ್ಲ ವಿಚಾರಗಳಿಗೂ ಕೂಡ ಒಂದು ದೇಶದಲ್ಲಿ ಸರ್ಕಾರದ ಹೊಣೆ ಏನು? ಜನಗಳ ಆರೋಗ್ಯ. ಜನಗಳ ಆರೋಗ್ಯ, ಶಿಕ್ಷಣ ಸರ್ಕಾರದ ಹೊಣೆ ರೀ. ಅದೇ ಮೂಲಭೂತ ಅದು. ಇಂಥ ಹೊಣೆ ಇಟ್ಕೊಂಡಾಗ ಆಯಿತು ನೀವು ಕೊಡ್ತಾ ಇಲ್ಲಪ್ಪ, ನೀವೇನು ಕೊಡ್ತಾ ಇಲ್ವಲ್ಲ. ಎಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇದೆ ನಮ್ಮಲ್ಲಿ? ಒಂದಷ್ಟು ಜನ ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು. ಅದಕ್ಕೇನು ಮಾಡ್ತಾರೆ? ಅವ್ರಿಗೆ ಎಲ್ಲ ಟ್ಯಾಕ್ಸು ಜನಗಳು ನಿಮಗೆ ಕಟ್ಟಿ, ಪೆಟ್ರೋಲ್ಗೆ, ಡೀಸೆಲ್ಗೆ, GST, ಇನ್ನೊಂದು ಮತ್ತೊಂದು ಎಲ್ಲ ಏನು ಹಾಲಿಗೆ, ಮೊಸರಿಗೆ ಎಲ್ಲದಕ್ಕೂ ಅವ್ರು ಕಟ್ತಾರಲ್ಲ. ಕಟ್ಟಾದ ಮೇಲೆ ಅವನ ಆರೋಗ್ಯಕ್ಕೆ ಅಂತ ಅವನೇ 15,000ನೋ 20,000ನೋ 37,000ನೋ 40,000ನೋ ಒಂದು ವರ್ಷಕ್ಕೆ ಕಟ್ಟಿಬಿಟ್ಟು ಒಂದು ಫ್ಯಾಮಿಲಿಗೂ ಅಪ್ಪ ಅಮ್ಮನಿಗೂ ಒಬ್ಬ ಮನುಷ್ಯ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾನೆ. ಅವ್ನಿಗೆ ಆಪತ್ತು ಬಂದಾಗ ಇರಲಿ ಅಂತ. ಕಾರಣ ಅವ್ನ ಬಳಿ 5 ಲಕ್ಷನೋ 6 ಲಕ್ಷನೋ 10 ಲಕ್ಷನೋ ಇರಲ್ವಲ್ಲ. 50 ಲಕ್ಷ ದುಡ್ಡಿದ್ದಿದ್ರೆ ಇನ್ಶೂರೆನ್ಸ್ ಯಾಕ್ರಿ ಮಾಡಿಸ್ತಾ ಇದ್ದ ಅವನು? ಎಷ್ಟಾನಾಗಲಿ ನಾನು ಖರ್ಚು ಮಾಡ್ತೀನಿ ಅಂತಿದ್ದ. ಅಂತ ಒಬ್ಬ ಮನುಷ್ಯನಿಗೆ ಆಪತ್ಕಾಲ ಬರುತ್ತಲ್ಲ, ಅವನಿಗೆ ಅಪಾಯದ ಸನ್ನಿವೇಶ ಬರುತ್ತಲ್ಲ, ಆ ಸನ್ನಿವೇಶವನ್ನು ಕೂಡ ನೀವು ಬಿಡದೆ ಅದರಲ್ಲಿ 18% GST ಯಾಕೆ ಬಳಸ್ಕೊಳ್ತಾ ಇದ್ದೀರಲ್ಲ ಅಂಥೇಳಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಇದೇ ವಿಚಾರಕ್ಕೆ ನೋಡಿ, ನೀವೇ ಯೋಚನೆ ಮಾಡಿ ನೋಡಿ. ಸರ್ಕಾರದ ಕೆಲಸ ಆರೋಗ್ಯ ಕೊಡಬೇಕು ಅನ್ನೋದು ಆಯಿತು, ಇವ್ರು ಕೊಡೋಕ್ಕಾಗಲಿಲ್ಲಪ್ಪ. ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾನಲ್ಲ, 18% ಅಲ್ಲ, 1% ಟ್ಯಾಕ್ಸ್ ಕೂಡ ತೊಗೋಬಾರ್ದು. ಅದರ ಮೇಲೆ 1% ಕೂಡ ತೊಗೋಬಾರ್ದು. ಕಾರಣ ಏನು ಹೇಳಿ? ಅವನ ಫ್ಯಾಮಿಲಿಗೆ, ಅವನ ಹೆಲ್ತ್ಗೆ ಅವನಷ್ಟಕ್ಕೆ ಅವನೇ ಆನ್ ಈಸ್ ಓನ್ ಅವ್ನು ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಅವನೇ ಒಂದು 50,000ವರೆಗೂ ಕೊಟ್ಬಿಟ್ಟು 20,000 ಕೊಟ್ಟು ಒಂದು ಫ್ಯಾಮಿಲಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾ ಇದ್ದಾನೆ. 5 ಲಕ್ಷ ಮಿತಿಗೋ 10 ಲಕ್ಷ ಮಿತಿಗೋ ಬಿಟ್ಟು ಬಿಡಬೇಕಾಗಿತ್ತು. ನೋಡಿ, ಅಲ್ಲೂ ಬಿಡ್ತಾ ಇಲ್ಲ. ಅಲ್ಲೂ ಅವ್ನು ಬೆಡ್ ಮೇಲೆ ಮಲಗಿದ್ರು ಬಿಡಬಾರ್ದು. ಅವನ್ನ 18% ಕಟ್ಸ್ಕೋಬೇಕು ಅವನ ಬಳಿಯಲ್ಲಿ. ಆ ರೀತಿ 18% ವಿಧಿಸಿದ್ರಲ್ಲ, ಇದು ನ್ಯಾಯನಾ? ಇದ್ದಿದ್ದು 15% ಇತ್ತು, ಈಗ 18%ಗೆ ಯಾಕೆ ಏರಿಸ್ತಾ ಇದ್ದೀರಾ? ಇದು ಸರಿಯಲ್ಲ ಅಂಥೇಳಿ ಈಗ ವಿರೋಧ ಪಕ್ಷಗಳು ಹೋರಾಟಕ್ಕೆ ಇಳಿದಿವೆ. ಮಧ್ಯಮ ವರ್ಗದ ಜನರ ಮೇಲಿನ ಹೊರೆ ಇದು ಅಂಥೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಸೇರಿ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇದು ಯಾವ ಥರದ ನ್ಯಾಯ? ಯಾರಾದರೂ ಎಕ್ಸ್ಪ್ಲೈನ್ ಮಾಡಿಬಿಟ್ರಿ ಇದನ್ನು. ಯಾವ ತರಹದ ನ್ಯಾಯ ಇದು? ಅವನ ಪಾಡಿಗೆ ಅವನು ಕಟ್ತಕ್ಕಂಥ ಒಂದು ಹೆಲ್ತ್ ಪ್ರೀಮಿಯಮ್ ಇರುತ್ತಲ್ಲ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಅದರಲ್ಲೂ ಬಿಡಲ್ವಾ ನೀವು? 18% ತೆರಿಗೆ 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 ತೆರಿಗೆ. ಎಲ್ಲಾದರೂ ಹೋಗ್ರಿ ನೀವು ಹೆಜ್ಜೆ ಇಟ್ಟರೆ ಸಾಕು. ಮೊದಲೆಲ್ಲ ಭಾಷಣ ಬಿಗಿತಾ ಇದ್ರೆ ನೋಡಬೇಕಾಗಿತ್ತು. ಅಯ್ಯೋ, ಯಾರೋ ಒಂದು 3-4% ಜನ ಅಷ್ಟೇಪ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಇಡೀ ದೇಶನ ಸಾಕಬೇಕಲ್ಲ, ಇನ್ನು 96 ಜನ ಸಾಕಬೇಕಲ್ಲ ಅಂತ ಯಾವ ಕಾಲದ ಕಥೆ ಹೇಳ್ತಾ ಇದ್ದೀರಿ ನೀವು? ಒಬ್ಬ ಭಿಕ್ಷುಕನೂ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಇವತ್ತು ಈ ದೇಶದಲ್ಲಿ. ಒಬ್ಬ ಕೂಲಿ ಮಾಡೋನು, ಒಬ್ಬ ಕೂಲಿಕಾರ ಕೂಡ ವರ್ಷಕ್ಕೆ ಮಿನಿಮಮ್ 1 ಲಕ್ಷದಿಂದ 1.5 ಲಕ್ಷ ಟ್ಯಾಕ್ಸ್ ಕಟ್ಟಿರ್ತಾನೆ ಅವನು. ಅವ್ನು ಪೆಟ್ರೋಲ್ಗೆ ಕಟ್ತಾನೋ, ಡೀಸೆಲ್ ಕಟ್ತಾನೋ, ಟೀ ಕಟ್ತಾನೋ, ಇಡ್ಲಿ ವಡೆ ಕಟ್ತಾನೋ, ಕಾಫಿ ಕಟ್ತಾನೋ, ಸಿಗರೇಟ್ ಕಟ್ತಾನೋ, ಮದ್ಯ ಕಟ್ತಾನೋ ಅವ್ನು ಟ್ಯಾಕ್ಸ್. ಅಂಥದ್ರಲ್ಲಿ ಆರೋಗ್ಯಕ್ಕೆ ಸರ್ಕಾರನೇ ಮಾಡಬೇಕಾಗಿರೋ ಕೆಲಸ. ಒಂಥರ ಇದಕ್ಕೆಲ್ಲ ಮಿನಿಮಮ್ ಇದಾದರೂ ಕರುಣೆ ಆದರೂ ಇರಬೇಕು ರೀ ಮನುಷ್ಯರ ಮೇಲೆ. ಮಿನಿಮಮ್ ಕರುಣೆ ಇರಬೇಕು. ಇದೆಲ್ಲ 0% GSTಗಳಾಗಬೇಕು ಇವೆಲ್ಲವೂ ಕೂಡ. 0%. ಏನಕ್ಕೆ ಹೇಳಿ? ಸರ್ಕಾರ ನಾನು ಮಾಡೋಕ್ಕಾಗದೇ ಇರೋದನ್ನು ಆ ಮನುಷ್ಯ ಅವನ ಪಾಡಿಗೆ ಅವನೇ, ಅವನ ಕುಟುಂಬದ ಆಪತ್ಕಾಲಕ್ಕೋಸ್ಕರವಾಗಿ ಅವನ್ನೇ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ನಾನು ಇಂಟರ್ಫಿಯರ್ ಆಗಬಾರ್ದು ಇದರಲ್ಲಿ, ಇದು ನನಗೆ ಅವಮಾನ ಆಗುತ್ತೆ. ಅವನ ಸ್ಥಿತಿಯನ್ನು ನಾವು ಆಲ್ರೆಡಿ ಅಣಗಿಸ್ತಾ ಇದ್ದೀವಿ. ನಾನು ಕೊಡೋಕ್ಕಾಗ್ತಿಲ್ಲಪ್ಪ ಅಂತ ಆಲ್ರೆಡಿ ಅಣಗಿಸ್ಬಿಟ್ಟಿದ್ದೀವಿ. ನಾನು ನಿನಗೆ ಮೆಡಿಕಲ್ ಫೆಸಿಲಿಟಿ ಒಂದು ಸರ್ಕಾರದವನಾಗಿ ನಿನಗೆ ಕೊಡೋಕ್ಕಾಗ್ತಿಲ್ಲ ಅಂಥೇಳಿ ಆಲ್ರೆಡಿ ಅದು ಸೋಲು, ಸರ್ಕಾರದ ಸೋಲದು. ಆಲ್ರೆಡಿ ಸೋತಿದ್ದಾರೆ ಇವರು. ಆಯ್ತು, ಅವನ ಪಾಡಿಗೆ ಅವನೇನೋ ಮಾಡ್ಕೊಳ್ತಾ ಇದ್ದಾನೆ. ಅವನು ಸಂಬಂಧಪಟ್ಟವ್ರ ಬಳಿಯಲ್ಲಿ ಹೋಗಿ ಒಂದಷ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾ ಇದ್ದಾನೆ ಅಂದರೆ ಅದ್ರ ಮೇಲೆ 18% ಅಂತ GST. ಅದರಲ್ಲೂ ಕಟ್ಟಬೇಕು ಅವನು. ನಾವು ಅಲ್ಲಿ ಕೊಡಲ್ವ, ವಿನಾಯಿತಿ ಕೊಡಲ್ವ, ಇಲ್ಲಿ ವಿನಾಯಿತಿ ಕೊಡಲ್ವಾ? ಪಾಪ ಅವನನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರೋದು. ನೋಡಿರಿ, ನಾನು ಈ ಸಲ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ, ಈ ಸಲ ಜೀವ ವಿಮೆ ತೊಗೊಂಡಿದ್ದೀನಿ, ಅದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗೆ ಬರುತ್ತಲ್ಲ, ಇದೆಲ್ಲ ತೋರಿಸ್ಬೇಕು ಅವನು, ಇಷ್ಟೆಲ್ಲ ದುಡ್ಡು ಕಟ್ಟಿದ್ದೀನಿ. ಅದ್ರ ಮೇಲೆ ಈಗ GSTಗೆ ಅದಕ್ಕೊಂದು 18% GST ಅಂತೆ. ಇದರ ವಿರುದ್ಧವಾಗಿ ಇವತ್ತು ದೊಡ್ಡದಾಗಿ ಒಂದು ಪ್ರತಿಭಟನೆ ನಡೀತಾ ಇದೆ. ಮಧ್ಯಮ ವರ್ಗದವರ ಮೇಲಿನ ಹೊರೆ ಇಳಿಸಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸೇರಿ ಅನೇಕ ನಾಯಕರಿಲ್ಲಿದ್ದಾರೆ.
तो ले लिया था, ऊपर थे ना। कार है जो कफन टैक्स लगाती। अब एक आदमी बीमार, एक्सीडेंट हुआ है, वो जीवन से संघर्ष कर रहा है और आप क्या कर रहे हैं, उस पर भी जीएसटी चार्ज कर रहे हैं। तो एक पीड़ित आदमी के साथ इस तरह लूट मचाना गलत है। ये हम ही नहीं कह रहे, इनके मंत्रि परिषद में भी मतभेद है। गडकरी साहब ने खुद लिखा है कि इसे वापस लेना चाहिए। तो हम तो जनहित में एक मुद्दा उठा रहे हैं कि लूट मत करो, कफन टैक्स मत लगाओ। कार है जो कफन टैक्स लगाती। अब एक आदमी बीमार, एक्सीडेंट हुआ है, वो जीवन से संघर्ष कर रहा है और आप क्या कर रहे हैं, उस पर भी जीएसटी चार्ज। ಇದ್ರ ಬಗ್ಗೆ ಮೊಟ್ಟ ಮೊದಲಿಗೆ ವಾಯ್ಸ್ ರೈಸ್ ಮಾಡಿದ್ದು ಬೇರೆ ಯಾವ ಪಕ್ಷದ ನಾಯಕರುಗಳು ಅಲ್ಲ, ಖುದ್ದು ನಿತಿನ್ ಗಡ್ಕರಿ ಅವರು, ಸಚಿವರು, BJP ಪಕ್ಷದವರು ಸಚಿವರೇ ಇದರ ವಿರುದ್ಧವಾಗಿ ಸಿಡಿದೇಳ್ತಾರೆ. ಈ ಥರ ಮಾಡಬಾರ್ದು, ಇದು ಮಾಡ್ತಿರೋ ತಪ್ಪು, ಯಾಕೆ ಹಾಕಿದ್ದೀರಿ ಟ್ಯಾಕ್ಸ್ ನೀವು, ಇವರೆಲ್ಲ ಹೇಳ್ತಾರೆ ಕಫನ್ ಟ್ಯಾಕ್ಸ್, ಇದೆಲ್ಲ ಕಫನ್ ಟ್ಯಾಕ್ಸ್ ಅಂತ. ಅಂದರೆ ಮನುಷ್ಯ ಒಂದು ಆಕ್ಸಿಡೆಂಟ್ ಆಗಿ ನರಳಾಡ್ತಾ ಇರ್ಬೇಕಾದ್ರೆ, ಒದ್ದಾಡ್ತಾ ಇರಬೇಕಾದ್ರೆ ಅವನ ಆಪತ್ತಿಗೆ ಬರೋದೇ ಈ ಥರದ್ದೊಂದು ಆರೋಗ್ಯ ವಿಮೆ. ಅಲ್ಲೂ ಬಿಡ್ತಲ್ವ ನೀವು, ಅಲ್ಲೂ ಲೂಟಿ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ನಾಯಕರೊಬ್ಬರು ಕೇಳ್ತಾ ಇದ್ರು. ಒಂಥರ ಈ ಶವಪೆಟ್ಟಿಗೆಗೆ ಟ್ಯಾಕ್ಸ್ ಹಾಕ್ತಂಗ್ರೆ ಇದು. ಒಂದು ಮನುಷ್ಯ ಸತ್ತ ಮೇಲೂ ಅವನು ಬಿಡಲ್ಲ ನಾವು, ಆ ಟ್ಯಾಕ್ಸ್ ಹಾಕೋದು ಹೇಗೋ ಇದು ಕೂಡ ಆ ಥರದ್ದು ಆಗ್ತಾಯಿದೆ. ಈ ಥರದ್ದು ಮಾಡಬಾರ್ದು. ಶಿಕ್ಷಣ ಮತ್ತು ಆರೋಗ್ಯ ಎನ್ನುವುದು ಮೂಲಭೂತ ವಿಷಯಗಳಿರ್ತವೆ. ಒಬ್ಬ ಪ್ರಜೆಗೆ ಅದನ್ನು ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಇರುತ್ತೆ. ಕಾರಣ ಈ ಒಂದು ಜವಾಬ್ದಾರಿ ನಿರ್ವಹಿಸಲಿ ಅಂತಲೇ ಒಂದು ಸರ್ಕಾರ ಇನ್ನೇನಕ್ಕಿದೆ ರೀ, ಇನ್ನೇನಕ್ಕೆ ಇದ್ರ ಮೂಲವೇ ಅರ್ಥ ಆಗ್ತಿಲ್ಲ ಜನಗಳಿಗೆ. ಸರ್ಕಾರದ ಮೂಲನೇ ಇಷ್ಟು. ಜನಗಳಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಮಾಡಬೇಕು, ಒಂದು ಆರೋಗ್ಯದ ವ್ಯವಸ್ಥೆಯನ್ನು ಮಾಡಬೇಕು, ಒಂದು ರಸ್ತೆ ಸುಧಾರಣೆ ಆಗಬೇಕು, ನೈರ್ಮಲ್ಯ ಚೆನ್ನಾಗಿ ಇಟ್ಕೊಳ್ಬೇಕು, ಆರೋಗ್ಯದ ಎಮರ್ಜೆನ್ಸಿಗಳು ಬಂದಾಗ ಒಂದಷ್ಟು ವ್ಯಾಕ್ಸಿನು ಅದೋ ಇದು. ಇವ್ರು ವ್ಯಾಕ್ಸಿನ್ಗೂ ದುಡ್ಡು, ಅದಕ್ಕೂ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿತ್ತು, ವ್ಯಾಕ್ಸಿನ್ಗೂ ದುಡ್ಡು, ಅಲ್ಲೂ ದುಡ್ಡು. ಆಮೇಲೆ ರೋಡು, ಅಲ್ಲಿಗೊಂದು ಟೋಲು. ಆಮೇಲೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಹದಗೆಡ್ತಾ ಇದೆ. ನೀಟ್ ಎಕ್ಸಾಮು, ಅಲ್ಲೂ ಒಂದು ಫ್ರಾಡು, ಅಲ್ಲೊಂದು ದೊಡ್ಡ ಮೋಸ. ಆಯಿತು, ಹೆಲ್ತು ನಿಮ್ದು ಎಲ್ಲ ಏನು ಬೇಡಪ್ಪ ನಿಮ್ಮದು, ನಾನು ಎಲ್ಲೋ ಪ್ರೈವೇಟಲ್ಲಿ ಹೋಗ್ತೀನಿ ಅಂದರೆ ಕಟ್ಟು 18% ಟ್ಯಾಕ್ಸ್. ಅಂದರೆ ಇದು ಹೇಗೆ? ಪೆಟ್ರೋಲ್ಗೂ ಟ್ಯಾಕ್ಸು, ಡೀಸೆಲ್ಗೂ ಟ್ಯಾಕ್ಸು, ಎಷ್ಟು ಕಡೆ ಕಟ್ಟಬಲ್ಲ ಒಬ್ಬ ಮನುಷ್ಯ ಅಂತ ಪ್ರಶ್ನೆ ಇದೆ. ತಿಳಿಸ್ಕೊಳ್ಳಿಕ್ಕಿದೀಗ ಪ್ರಭು ಇದ್ದಾರೆ. ಪ್ರಭು, ಎಲ್ಲಿಗೆ ಬಂತು ಹೆಲ್ತ್ ಇನ್ಶೂರೆನ್ಸ್ ಮೇಲಿನ 18% GST ವಿಚಾರ ಅಂತ? ನಿಜಕ್ಕೂ ರಮಕಾಂತ್, ಈಗ ತಟ್ಟಂತ ನಮಗೆ ಆಪತ್ಕಾಲದ ಬಂಧು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸ್ ನೆನಪಾಗ್ತವೆ. ಯಾಕಂದರೆ ಒಂದು ಆರ್ಥಿಕವಾದಂಥ ಭದ್ರತೆ ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡ ಜನರು ಕೂಡ ಅಷ್ಟು ತಮ್ಮ ಒಂದು ಉಳಿದಂಥ ಹಣವನ್ನು ಅಥವಾ ತಮ್ಮ ಸಂಪಾದನೆ ಹಣವನ್ನು ಇನ್ಶೂರೆನ್ಸ್ ಅಂದರೆ ಪ್ರೀಮಿಯಂ ಕಟ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕೊನೆಗಾಲದಲ್ಲಿ ಬರುತ್ತೆ ಅಥವಾ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ತುರ್ತಾಗಿ ಕುಟುಂಬಕ್ಕೆ ಆಧಾರವಾಗುತ್ತೆ ಅಂತ. ಆದರೆ ಕೇಂದ್ರ ಸರ್ಕಾರ ವಿಧಿಸಿರುವಂಥ ಈ ಒಂದು ಟ್ಯಾಕ್ಸ್ ಏನಿದೆ, ಅದರಲ್ಲೂ GST ಟ್ಯಾಕ್ಸ್ ಏನಿದೆ, ಇದು ನಿಜಕ್ಕೂ ಖಂಡಿತವಾಗ್ಲೂ ಹೊರೆ ಆಗ್ತಾ ಇದೆ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನಾವು ಪರೋಕ್ಷವಾಗಿ ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಅಂತೇಳಿ. ಯಾಕಂತಂದರೆ ಉದಾಹರಣೆಗೆ ನಾನು ಕೊಟ್ಟು ಹೇಳೋದಾದರೆ, 1 ಲಕ್ಷ ರೂಪಾಯಿ ನಾವು ಈಗ ಅಂದರೆ ಉದಾಹರಣೆಗೆ 10 ಲಕ್ಷ ರೂಪಾಯಿ ನಾವು ಇನ್ಶೂರೆನ್ಸ್ ಮಾಡಿಸಿದ್ವಿ, ಅದಕ್ಕೆ 22,000 ರೂಪಾಯಿ ಪ್ರೀಮಿಯಂ ಕಟ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ಟ್ರಾ ನಾವು 3,960 ರೂಪಾಯಿನ ಕಟ್ಟಬೇಕಾಗುತ್ತೆ. ಅಂದರೆ ಎಕ್ಸ್ಟ್ರಾ 4,000 ರೂಪಾಯಿ ನಾವು ಕಟ್ಟಬೇಕಾಗುತ್ತೆ ನಮ್ಮ ಒಂದು ಆ ಕಂತಿನ ಹಣದ ಜೊತೆಗೆ. ಅಂದರೆ 22,000 ಪ್ಲಸ್ 4,000 ಅಂದರೆ ಒಟ್ಟಾರೆ 26,000 ಹಣವನ್ನು ನಾವು 10 ಲಕ್ಷದ ಒಂದು ಇನ್ಶೂರೆನ್ಸ್ಗೆ ಕಟ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಈ ರೀತಿಯಾಗಿ ಅದು ಹೊರೆ ಆಗ್ತಾ ಇದೆ. ಬಟ್ ಸಾಕಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ 15-18% ಏನು ಮಾಡಿದೆ, ಅದನ್ನು ಕೆಳಗಿಳಿಸಬೇಕು ಅಥವಾ 12ಕ್ಕೆ ಇಳಿಸಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ GST ಕೌನ್ಸಿಲ್ ಸಭೆಯಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೇಳಿದ್ರು ಕೂಡ ಅವಕಾಶವನ್ನು ಕೊಡಲಿಲ್ಲ. ಮಮತಾ ಬ್ಯಾನರ್ಜಿ ಕೂಡ ನಿರ್ಮಲಾ ಸೀತಾರಾಮನ್ ಪತ್ರ ಬರೆದಿದ್ದು, ಸ್ವತಃ ಅವರ ಪಕ್ಷದ ಕೇಂದ್ರ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಕೂಡ ಪತ್ರದಲ್ಲಿ ಬಹಳ ವಿವರವಾಗಿ ಇದು ಯಾವ ರೀತಿಯಾಗಿ ಹೊರೆ ಆಗ್ತಿದೆ ಮತ್ತು ಕಂಪನಿಗಳು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ಇಂಡಿಯಾ ಒಕ್ಕೂಟ ಕೂಡ ಇದನ್ನು ಬಹಳ ಬಲವಾಗಿ ಖಂಡಿಸಿದೆ. ಅದರ ಜೊತೆಗೆ ಈಗ ಕಳೆದ 3 ವರ್ಷಗಳ ಆರ್ಥಿಕ ಅವಧಿಯಲ್ಲಿ 24,000 ಕೋಟಿ ಬರೀ ಈ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಕಲೆಕ್ಟ್ ಆಗಿರುವಂಥ ಒಂದು ತೆರಿಗೆ ಸಂಗ್ರಹ ಆಗಿದೆ. ಹಾಗಾಗಿನೇ ಇದು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳ್ತಾ ಇದೆ, ಗಾಯದ ಮೇಲೆ ಬೆರೆ ಎಳಿತಾ ಇದೆ ಮತ್ತು ಬಡವರನ್ನ ಕಿತ್ತು ತಿನ್ನುವಂಥ ಒಂದು ಕೆಲಸ ಆಗ್ತಿದೆ ಅನ್ನುವಂಥ ನಿರಂತರ ವಾಗ್ದಾಳಿ ವಿಪಕ್ಷಗಳು ಮಾಡ್ತಾ ಇದೆ. ಮತ್ತು ಇದು ವಾಸ್ತವ ಕೂಡ ಹೌದು. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಪುಟ್ಟ ಇನ್ಶೂರೆನ್ಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮಗೆ 1,000, 2,000 ಈ ರೀತಿ GSTಗಳನ್ನು ಪಾವತಿ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ತಂದಿಟ್ಟಿದೆ. ಹಾಗಾಗಿ ಈಗ
ಮುಂದಿನ ದಿನಗಳಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಂದಿಯನ್ನು ಹಾಡುವಂತ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅವಕಾಶ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದ್ರು ಕೂಡ ಸದನದಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಬಟ್ ಖಂಡಿತವಾಗ್ಲೂ ಈಗ GST ಅನ್ನುವಂಥ ಒಂದು ಬರೆ ಏನು ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅದರನ್ನು ಕಟ್ತಾ ಹೋಗ್ತಾ ಇದೀವಿ ಮತ್ತು ಅದರ ಹೊರಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲೂ ಕೂಡ GST ಇಂದ ಯಾವ ರೀತಿ ಅನಾನುಕೂಲ ಆಗ್ತಿದೆ, ಆರ್ಥಿಕವಾಗಿ ಹೊಡೆತ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗುವಂತಹ ಕಾಲ ದೂರ ಉಳಿದಿಲ್ಲ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.